ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಟನಹಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಯುವಕರ ಸಂಘದ ಆಶ್ರಯದಲ್ಲಿ ಮತ್ತು ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡರವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಟ್ಟನಹಳ್ಳಿ ಶ್ರೀನಿವಾಸರವರ ಸಹಯೋಗದೊಂದಿಗೆ ಮತ್ತು ಯುವ ನಾಯಕರಾದ ಮಟ್ಟನಹಳ್ಳಿ ಮಹೇಂದ್ರರವರ ನೇತೃತ್ವದಲ್ಲಿ ನಡೆದ 70 ಕೆಜಿ ವಿಭಾಗದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಮತ್ತು ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ನಡೆದವು. ಇನ್ನು ಕಬಡ್ಡಿ ಪಂದ್ಯಾವಳಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ರವರು ಮತ್ತು ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕ್ರೀಡಾಕೂಟದಲ್ಲಿ ಗೆದ್ದಂತಹ ವಿಜೇತರಿಗೆ ಗಣ್ಯರು ಹಾಗೂ ಆಯೋಜಕರು ಆಕರ್ಷಕ ಟ್ರೋಫಿ, ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ನಾಯಕರಾದ ಉಸ್ಕೂರು ಮಧುರಪ್ಪ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಆರ್.ಕೆ. ರಮೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಗಣ್ಯರು ಭಾಗವಹಿಸಿದ್ರು.
ಮಠನಹಳ್ಳಿ ಜೈ ಭೀಮ್ ಯುವಕರ ಸಂಘ, ಅದರ ಮುಖ್ಯಸ್ಥರು ಮಹೇಂದ್ರ ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಸ್ವಾತೇಗೌಡರ ನೇತೃತ್ವದಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇವತ್ತು ಆಗ್ತಾಯಿದೆ. 30ಕ್ಕಿಂತಲೂ ಹೆಚ್ಚು ಟೀಮುಗಳು ಬಂದಿದೆ. ಮತ್ತು ಪಂಚಾಯಿತಿ ಮಟ್ಟದ ಟೀಮುಗಳು ಕೂಡ ಬಂದಿದೆ. ಒಳ್ಳೆ ಜನ ಕೂಡ ಬಂದು ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ತಾಯಿದ್ದಾರೆ. ಮತ್ತು ಈ ಥರದ ಗ್ರಾಮೀಣ ಭಾಗದಲ್ಲಿ ಟೂರ್ನಮೆಂಟ್ಗಳು ಆವಾಗವಾಗ ಆಗ್ತಾಯಿದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇವತ್ತು ನಮ್ಮ ಮಟ್ನಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಯುವಕ ಸಂಘದ ಯುವಕರು ಇವತ್ತು ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡರುಗಳು. ಗ್ರಾಮೀಣ ಭಾಗದಲ್ಲಿ ಇವತ್ತು ಗ್ರಾಮೀಣ ಭಾಗದ ಕ್ರೀಡೆ ಅಂತಲೇ ಪ್ರಚಾರ ಆಗಿರ್ತಕ್ಕಂಥದ್ದು, ಅದು ಹೆಸರು ಪಡೆದಿರ್ತಕ್ಕಂಥದ್ದು ಕಬಡ್ಡಿ ಪಂದ್ಯಾವಳಿಗಳು. ಅದು ಗ್ರಾಮೀಣ ಭಾಗದಿಂದನೇ ಅನೇಕ ಜನ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು, ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥವ್ರು ಆಗಿರ್ತಕ್ಕಂಥದ್ದು. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರೋತ್ಸಾಹ ಕೊಟ್ಟರೆ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತೆ ಮತ್ತು ಒಳ್ಳೆಯ ಕ್ರೀಡಾಪಟುಗಳಾಗಿ ಮುಂದಿನ ದಿನಗಳಲ್ಲಿ ಅವರು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅದಕ್ಕೆ ಪ್ರೋತ್ಸಾಹ ಸಿಗುವಂಥದ್ದು ಬಹುಮುಖ್ಯ. ನಮ್ಮ ಮುಖಂಡರುಗಳು ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಈ ಪಂದ್ಯಾವಳಿಗಳನ್ನು ಆಯೋಜಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದಿನ ಮಟ್ನಹಳ್ಳಿಯಲ್ಲಿ ನಮ್ಮ ಕಾಂಗ್ರೆಸ್ KPCC ಸದಸ್ಯರಾದಂಥ ನಮ್ಮ ಸ್ವಾತೇಗೌಡರವರ ನೇತೃತ್ವದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದರು. ಹಾಗೆ ಅದರಿಗೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಇದೇ ಮಟ್ನಹಳ್ಳಿ ಗ್ರಾಮದ ಯುವಕರ ಕಣ್ಮಣಿಯಾದಂಥ ಶ್ರೀನಿವಾಸ್ ಅವರು ಹಾಗೂ ಮಹೇಂದ್ರ ಕುಮಾರ್ ಅವರು, ಮಂಜು ಅವರು ಹಾಗೂ ಅನೇಕ ಯುವಕರು ಈ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಯುವಕರಿಗೆ ಒಂದು ದಾರಿ ತಪ್ಪೋದನ್ನು ತಪ್ಪಿಸಿ ಎಲ್ಲರೂ ಒಂದು ಕ್ರೀಡೆಗಳಲ್ಲಿ ಭಾಗಿಯಾಗಿದ್ರೆ ಒಂದು ಪ್ರೋತ್ಸಾಹ ಇರ್ತದೆ. ಹಾಗೆ ಒಂದು ಕೆಟ್ಟ ಚಟಗಳನ್ನು ಹಿಡಿಯೋದು ತಪ್ಪುತ್ತೆ. ಈ ಕ್ರೀಡೆಗಳಲ್ಲಿ ಭಾಗಿಯಾಗಿದ್ರೆ ಒಂದು ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಆಡ್ಬೋದು. ಇದರ ಎಲ್ಲ ಗುರುಸ್ಕೊಂಡು ಅವ್ರಿಗೆ ಒಳ್ಳೆ ಅನುಕೂಲ ಆಗ್ತದೆ. ಯಾರು ದಾರಿ ತಪ್ಪದೆ ಒಂದು ಕ್ರೀಡೆಗೆ ಭಾಗಿಯಾಗಿರೋ ಅಂತ ಹೇಳ್ತಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮಂತ್ರಿಗಳಾದಂಥ ಸಾರಿಗೆ ಸಚಿವರು, ಮುಜರಾಯಿ ಇಲಾಖೆ ಸಚಿವರು ಅವರು ಭಾಗವಹಿಸಿದರು. ಹಾಗೂ ಶಾಸಕರಾದಂಥ B. ಶಿವಣ್ಣವರು ಭಾಗವಹಿಸಿದರು. ಅವ್ರಿಗೂ ಧನ್ಯವಾದಗಳು. ಹಾಗೆ ಈ ಕ್ರೀಡೆಗೆ ಆಯೋಜನೆ ಮಾಡಿದಂಥ ಎಲ್ಲ ಟೀಮ್ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಮಾಧ್ಯಮದ ಮಿತ್ರರವ್ರಿಗೂ ಧನ್ಯವಾದಗಳು. ಮಟ್ನಹಳ್ಳಿ ಗ್ರಾಮದಲ್ಲಿ ತಾಲೂಕಿನ ಮಟ್ಟ, ಪಂಚಾಯತಿ ಮಟ್ಟ, ಆಮೇಲೆ ಓಪನ್ ಟೂರ್ನಮೆಂಟು 2 ರೀತಿಯ ಕಬಡ್ಡಿ ಪಂದ್ಯಾವಳಿಗಳನ್ನ ಇವತ್ತು ಸ್ವಾತೇಗೌಡ ಮಹೇಂದ್ರ ಅವರು ಅಂಬೇಡ್ಕರ್ ಸಂಘದ ಯುವತಿಯಿಂದ ಇವತ್ತು ಕಬಡ್ಡಿ ಟೂರ್ನಮೆಂಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದರು. ಒಳ್ಳೆಯ ರೀತಿಯಲ್ಲಿ ಕಬಡ್ಡಿಗಳು ನಡೀತಾ ಇದೆ. ಯಾವುದೇ ಗೊಂದಲ ಇಲ್ದಿರ. ಕೆಲವು ಆಟದಲ್ಲಿ ಗೊಂದಲ ಸಾಮಾನ್ಯ, ಆದ್ರೂ ಪ್ಲೇಯರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಇದೇ ರೀತಿ ಕಬಡ್ಡಿ ಆಗಲಿ, ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಮಟ್ನಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಒಂದು ಕಬಡ್ಡಿ ಪಂದ್ಯಗಳನ್ನು ಜೈ ಭೀಮ್ ಯುವಕರ ಸಂಘದ ವತಿಯಿಂದ ಏರ್ಪಡಿಸಿದ್ದಾರೆ. ನಿಜವಾಗಲೂ ತಾಲೂಕು ಮಟ್ಟದ ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವ ಥರ ಅರೇಂಜ್ ಮಾಡ್ತಾರೋ ಆ ಥರ ನಮ್ಮ ಮಹೇಂದ್ರ ಮತ್ತು ಅವರ ಎಲ್ಲ ಸ್ನೇಹಿತರು ನಮ್ಮ ಸ್ವಾತೇಗೌಡರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸ್ವಾತೇಗೌಡರು ನಮ್ಮ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತುಂಬ ಸಂತೋಷ. ತುಂಬ ಚೆನ್ನಾಗಿ ನಡೆದಿದೆ. ನಾನು ಒಂದು ಅರ್ಧ ಗಂಟೆ ನೋಡಿ ಯುವಕರ ಒಂದು ಕ್ರೀಡಾ ಪ್ರೋತ್ಸಾಹವನ್ನು ನೋಡಿ ಖುಷಿ ಆಯಿತು. ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸ್ಕೋಬೇಕು. ಯುವಕರಲ್ಲಿ ಇವತ್ತು ಆರೋಗ್ಯನೇ ತುಂಬ ಮುಖ್ಯ. ಆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಾದ್ರೆ ಈ ಥರದ ಒಂದು ಕಾರ್ಯಕ್ರಮಗಳು ನಡೆಯೋದ್ರಿಂದ ನಿಜವಾಗ್ಲೂ ಯುವಕರಿಗೆ ಸಹಕಾರ ಆಗುತ್ತೆ. ನಮ್ಮ ಸ್ವಾತೇಗೌಡರು ಮತ್ತು ಎಲ್ಲ ತಂಡಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಅವರಿಗೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ನಡೆಯುವಂಥ ಕೆಲಸವನ್ನು ಎಲ್ಲರೂ ಮಾಡಲಿ ಅಂದ್ಬಿಟ್ಟು ಅವರಿಗೆ ಶುಭವನ್ನು ಕೋರ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಜೈ ಭೀಮ್ ಯುವಕ ಸಂಘದಿಂದ ಮಟ್ನಹಳ್ಳಿ ಗ್ರಾಮದಲ್ಲಿ ಯುವಕ ಸಂಘದ ಜೈ ಭೀಮ್ ಯುವಕ ಸಂಘದ ಯುವಕ ಮಿತ್ರರು ಏನು ಇವತ್ತು ಮಟ್ನಹಳ್ಳಿಯಲ್ಲಿ ಕಬಡ್ಡಿಯನ್ನು ಆಯೋಜಿಸಿದರು. ಇವತ್ತು ಮುಗಳೂರು ಗ್ರಾಮ ಪಂಚಾಯತಿ ಮಟ್ಟದ ಕಬಡ್ಡಿಯನ್ನು ಆಯೋಜಿಸಿದರು. ತುಂಬ ಯುವಕರಿಗೆ ತುಂಬ ಒಳ್ಳೆಯ ಆಟ. ಎಲ್ಲ ಯುವಕರು ಇದನ್ನ ಪಾಲನೆ ಮಾಡ್ಕೊಂಡು ಹೋಗಬೇಕು. ಯುವಕ ಮಿತ್ರರು ಇವತ್ತು ತುಂಬ ದಾರಿಗಳು ತಪ್ತಾ ಇದ್ದಾರೆ. ದಯವಿಟ್ಟು ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಕಬಡ್ಡಿ, ಖೋ ಇರ್ಬೋದು, ವಾಲಿಬಾಲ್ ಇರುವಂಥದ್ದಕ್ಕೆ ಎಲ್ಲರೂ ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಒಳ್ಳೆ ಹುಡುಗರಾಗಬೇಕು, ಒಳ್ಳೆಯ ಯುವಕ ಮಿತ್ರರಾಗಬೇಕು, ಚೆನ್ನಾಗಿರಬೇಕು. ಬೇರೆ ಅನಿತಾ ವಿಧಿಗಳಲ್ಲಿ ಭಾಗವಹಿಸಿ ಲೈಫನ್ನ ಹಾಳು ಮಾಡ್ಕೊಳೋದು ಬೇಡ.
ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭಾಶಯಗಳು.